ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ಸಂಚಾರ ನಿಯಂತ್ರಕರಾಗಿ 39 ಲಿಂಗತ್ವ ಅಲ್ಪಸಂಖ್ಯಾತರ ನೇಮಕ. ಖರ್ಗೆ ಮನೆ ಮುತ್ತಿಗೆ ಯತ್ನ. ಅಶೋಕ್ ಸಿಟಿ ರವಿ ಸೇರಿ ನೂರಾರು ಮುಖಂಡರು ಪೊಲೀಸ್ ವಶಕ್ಕೆ. ಗುತ್ತಿಗೆದಾರನ ಭ್ರಷ್ಟಾಚಾರ ಬಯಲಿಗಿಳಿದ ಪತ್ರಕರ್ತ ಶವವಾಗಿ ಪತ್ತೆ. ಮಣಪುರಂ ಫೈನಾನ್ಸ್ ಬರೋಬ್ಬರಿ 30 ಕೆಜಿ ಚಿನ್ನಾಭರಣ ದೋಚಿದ ದರೋಡೆಕೋರರು. ಮೈದಾನ ತೊರೆದು ಆಸ್ಪತ್ರೆಗೆ ಹೊರಟ ಬೂಮ್ರಾ. ಟೀಂ ಇಂಡಿಯಾ ಪಾಳೆಯದಲ್ಲಿ ಆತಂಕ. ಇವೆಷ್ಟು ಸುದ್ದಿಗಳು ಇವತ್ತಿನ ನಮ್ಮ ಆಯ್ಕೆಗಳು. ಇದರಲ್ಲಿ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಸೂಚನೆ ಮೇರೆಗೆ ಪೊಲೀಸ್ ಇಲಾಖೆಯು ಹೈದರಾಬಾದ್ನಲ್ಲಿ 39 ಲಿಂಗತ್ವ ಅಲ್ಪಸಂಖ್ಯಾತರನ್ನ ನಗರದ ಸಂಚಾರ ಸಹಾಯಕರನ್ನಾಗಿ ಪ್ರಾಯೋಗಿಕವಾಗಿ ನೇಮಿಸಿಕೊಂಡಿದೆ. ನೇಮಕಾತಿ ಆದೇಶ ಪ್ರತಿಯನ್ನ ಪಡೆದವರು ಈಗಾಗಲೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಾಯೋಗಿಕ ಆಧಾರದ ಮೇಲೆ ಸಂಚಾರ ಸಹಾಯಕರಾಗಿ ನೇಮಕಗೊಂಡಿರುವ ಅವರ ಪ್ರಯಾಣವನ್ನ ಸಬಲೀಕರಣ ಮತ್ತು ಸಾಮಾಜಿಕ ಸ್ವೀಕಾರದ ಸಂಕೇತವಾಗಿ ನೋಡಲಾಗ್ತದೆ. ಈ ಕುರಿತು ಲಿಂಗತ್ವ ಅಲ್ಪಸಂಖ್ಯಾತ ಸಂಚಾರ ಸಹಾಯಕರಾದ ನಿಶಾ ಮಾತನಾಡಿ, ಹಿಂದೆ ನಾವು ಭಿಕ್ಷೆ ಬೇಡುತ್ತಿದ್ದ ಸ್ಥಳಗಳಲ್ಲಿ ನಾವು ಸಂಚಾರವನ್ನ ನಿರ್ವಹಿಸುತ್ತಿರೋದು ಅದ್ಭುತವಾಗಿದೆ. ನಾಗರಿಕರಿಂದ ಹೊಸ ಗೌರವವನ್ನ ಪಡೆಯುತ್ತಿದ್ದೇವೆ ಅಂತ ಹೇಳಿ ಒತ್ತಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ರೇವಂತ್ ರೆಡ್ಡಿಯ ಆಲೋಚನೆಗೆ ನಾವು ನಿಜವಾಗ್ಲೂ ಮುಖ್ಯಮಂತ್ರಿಯಾಗಿ ರೇವಂತ್ ರೆಡ್ಡಿ ಅವರು ಏನು ಕ್ರಮ ಕೈಗೊಂಡಿದ್ದಾರೆ ಇದು ಬಹಳ ಒಳ್ಳೆಯ ಕ್ರಮ ಮತ್ತು ಬೇರೆ ಬೇರೆ ಸರ್ಕಾರಗಳು ಕೂಡ ಇದನ್ನ ಅನುಸರಿಸಬೇಕು ಅಂತ ಹೇಳಿ ನಾನು ಅನ್ಕೋತೀನಿ. ಏನಾಗಿದೆ, ಸಮಾಜದಲ್ಲಿ ಈ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿ ಒಂದು ಬೇರೆ ತರದ ಒಂದು ಅಭಿಪ್ರಾಯ ನಮ್ಮ ಸಮಾಜದಲ್ಲಿ ಮೊದಲಿಂದಲೂ ಇದೆ. ಅದೊಂದು ಸಾಂಪ್ರದಾಯಿಕವಾದಂತಹ ಆಲೋಚನಾ ವಿಧಾನ ಏನಿದೆ ಅದು ಕ್ರಮೇಣ ಬದಲಾಗಬೇಕಾದಂತಹ ಅಗತ್ಯ ಇದೆ. ಅದು ಬದಲಾಗಬೇಕು ಅಂತ ಹೇಳಿ ಆದ್ರೆ ಕೇವಲ ಬೇರೆಯವರು ಅಂತ ಹೇಳಿಲ್ಲ, ಸರ್ಕಾರ ಅದಕ್ಕೆ ಸಂಬಂಧಿಸಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಉದಾಹರಣೆಗೆ 2014ರಲ್ಲಿ ಸುಪ್ರೀಂ ಕೋರ್ಟು ಶಿಕ್ಷಣ ಮತ್ತು ಇದರಲ್ಲಿ ಯಾವುದು ಉದ್ಯೋಗದಲ್ಲಿ ಇವರಿಗೆ ಮೀಸಲಾತಿಯನ್ನು ಕೊಡಬೇಕನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಅಲ್ಲೂ. ಅದು ಅಷ್ಟು ಕ್ರಮ ಪ್ರಕಾರವಾಗಿ ಅದು ಜಾರಿಗೆ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಬಹಳಷ್ಟು ಮಂದಿ ಇವತ್ತು ಸಲಿಂಗ ಕಾಮಿಗಳಿರ್ಬೋದು ಅಥವಾ ದ್ವಿಲಿಂಗಿಗಳಿರ್ಬೋದು ಅಥವಾ ನಮ್ಮ ಟ್ರಾನ್ಸ್ಜೆಂಡರ್ ಅಂತ ಏನು ಹೇಳ್ತೀವಿ, ಲಿಂಗ ಪರಿವರ್ತನೆ ಮಾಡಿಕೊಂಡವರಿಗೆ ಎಲ್ಲರಿಗೂ ಕೂಡ ಸೇರ್ಕೊಂಡು ನಾವು LGBTQ ಅಂತ ಏನು ಹೇಳ್ತೀವಿ, ಸರ್ಕಾರ ಕರ್ನಾಟಕದಲ್ಲೂ ಕೂಡ ಕೆಲವು ಒಳ್ಳೆಯ ಕ್ರಮಗಳನ್ನೆಲ್ಲ ಕೈಗೊಂಡಿದೆ. ಅವರಲ್ಲಿ ಬಹಳ ಪ್ರತಿಭಾವಂತರನ್ನು ಗುರುತಿಸಿ ಬೇರೆ ಬೇರೆ ಸರ್ಕಾರದ ಅಕಾಡೆಮಿಗಳಿಗೆ ನಿಗಮಗಳಿಗೆ ನೇಮಿಸುವಂಥ ಕೆಲಸಗಳನ್ನೆಲ್ಲ ಮಾಡಿದೆ. ಆದರೆ ಬಹಳ ಸ್ಪಷ್ಟವಾಗಿ ಈ ಮೀಸಲಾತಿಯ ನೀತಿ ಇದೆಯಲ್ಲ, ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಸರ್ಕಾರಗಳು ಸೇರಿಕೊಂಡು ಕೇಂದ್ರ ಸರ್ಕಾರವು ಕೂಡ ಇದ್ದುಕೊಂಡು ಇದನ್ನು ಮಾಡಬೇಕಾದಂಥ ಅಗತ್ಯ ಇದೆ. ರಾಜಕೀಯದಲ್ಲಿಯೂ ಮೀಸಲಾತಿ ಕೊಡಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಅವರು ಸ್ವಲ್ಪ ಆರ್ಗನೈಸ್ಡ್ ಆಗಿ ಇರುವಂತಹ ಕೆಲವು ಸ್ಥಳಗಳಲ್ಲಿ ಅವರು ಇದನ್ನು ಮಾಡಿದ್ದಾರೆ. ಈ ತಿರುಚಿ ಶಿವ ಅಂತ ಹೇಳ್ಬೋದು, ಒಬ್ಬರು ರಾಜ್ಯಸಭಾ ಮೆಂಬರ್ ತಮಿಳುನಾಡಿನಿಂದ, ಬಹಳ ಹಿಂದೆನೆ ಅವರೇ ಲೋಕಸಭೆಯಲ್ಲಿ ಇದಕ್ಕೆ ಸಂಬಂಧಿಸಿ ಒಂದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂಥ ಒಂದು ಮಸೂದೆಯನ್ನ ಮಂಡಿಸೋದು ಮತ್ತು ಅದಕ್ಕೆ ಸಂಬಂಧಿಸಿ ಬಹಳ ದೊಡ್ಡ ಚರ್ಚೆ ಕೂಡ ಆಯಿತು. ಆಮೇಲೆ ಆ ಮಸೂದೆ ಕಾನೂನಾದ ಮೇಲೆ ಕೂಡ ಅದ್ರ ಬಗ್ಗೆ ಕೆಲವು ಅವರಿಂದಲೇ ಲಿಂಗತ್ವ ಅಲ್ಪಸಂಖ್ಯಾತರಿಂದ ಕೆಲವು ಇದು ಕೂಡ ಬಂತು, ಯಾವುದು ಅಪಸ್ವರಗಳು ಕೂಡ ಬಂತು. ಅದರಲ್ಲಿ ಸರಿಯಾದ ತಿದ್ದುಪಡಿ ಆಗಿಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಅಧಿಕಾರಿಗಳಿಗೆ ಮತ್ತು ಸಮಾಜದ ಒಂದು ಏನು ಪಾಲಿಸಿ ಮೇಕಿಂಗ್ ಅಂತ ಇರುವಂತಹ ಒಂದು ವರ್ಗಕ್ಕೆ ಇದಕ್ಕೆ ಸಂಬಂಧಿಸಿ ಶಿಕ್ಷಣ ಕೊಡಬೇಕಾದಂಥ ಅಗತ್ಯ ಇದೆ. ಕಡಿಮೆ ಸಂಖ್ಯೆಯಲ್ಲಿ ಅವರು ಭಾರತದಾದ್ಯಂತ ಸುಮಾರು ಅವ್ರದ್ದು ಜನಸಂಖ್ಯೆ ಈಗಲೂ ಸರಿಯಾಗಿ ಗೊತ್ತಾಗಿಲ್ಲ, ಬಟ್ ಸುಮಾರು 50 ಲಕ್ಷದಿಂದ 1.25 ಕೋಟಿವರೆಗೆ ಅಷ್ಟು ಜನ ಇದ್ದಾರೆ ಭಾರತದಲ್ಲಿ ಅನ್ನುವಂಥದ್ದು ಒಂದು ಅಂಕಿಅಂಶ ಹಿಂದೆ ಪ್ರಕಟವಾಗಿದ್ದು ಕೂಡ ನನಗೆ ನೆನಪಿದೆ. ಹಾಗಾಗಿ ಬಹಳ ಒಳ್ಳೆಯ ಕ್ರಮ ಇದು. ಕರ್ನಾಟಕದಲ್ಲೂ ಮತ್ತು ಬೇರೆ ಬೇರೆ ಸರ್ಕಾರಗಳಲ್ಲಿ ಕೂಡ ಈಗ ಪೊಲೀಸರಿಗೆ ಈಗ ಟ್ರಾಫಿಕ್ ಪೊಲೀಸ್ ಅಂತ ಹೇಳ್ತೀವಿ ನಾವು, ಫಿಸಿಕ್ ಬಹಳ ಗಟ್ಟಿಯಾಗಿರ್ಬೇಕಾಗತ್ತೆ. ಅವರಿಗೆ ದೈಹಿಕವಾಗಿ ಬಹಳ ಶ್ರಮ ಬೇಡುವಂತಹ ಕೆಲಸ ಅದು. ಸೊ ಇವರನ್ನಲ್ಲಿ ಬಳಸ್ಕೊಂಡ್ರೆ ನಿಧಾನಕ್ಕೆ ಅವರು ಸಮಾಜದ ಒಂದು ಮುಖ್ಯ ಪ್ರವಾಹದಲ್ಲಿ ಸೇರ್ಕೊಳ್ಳೋದಕ್ಕೆ, ಅವರಿಗೂ ಒಂದು ಘನತೆ ಗೌರವ ಬರೋದಕ್ಕೆ. ಈಗ ನಾವೀಗ ಏನಾಗಿದೆ ಸಮಾಜದಲ್ಲಿ ಅಂತ ಹೇಳಿದ್ರೆ, ಅವರು ಕಳ್ಳತನ ಮಾಡ್ತಾರೆ ಅಥವಾ ಬಲಾತ್ಕಾರವಾಗಿ ದುಡ್ಡು ಕಿತ್ಕೊಳ್ತಾರೆ, ಇನ್ನೇನೋ ಅವ್ರ ಮೇಲೆ ಆರೋಪಗಳಿದೆಯಲ್ಲ, ಅದಕ್ಕೆ ಎರಡೂ ಕಡೆಯಿಂದ ಆಗಬೇಕಿದು. ಆ ಸಮುದಾಯದಿಂದಲೂ ಮತ್ತು ಸರ್ಕಾರದ ಕಡೆಯಿಂದ, ಸಮಾಜದ ಕಡೆಯಿಂದಲೂ ಕೂಡ ಅವರನ್ನು ಒಂದು ಬೇರೆ ಬೇರೆ ಥರದ ಈ ಥರದ ಕೆಲಸಗಳಿಗೆ ಅವರನ್ನು ಬಳಸ್ಕೊಂಡ್ರೆ ಇದು ಬಹಳ ದೊಡ್ಡ ಒಂದು ಸಾಮಾಜಿಕ ಕ್ರಾಂತಿಯ ಕೆಲಸ ಆಗುತ್ತೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ,
ವೇದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಬರೆದ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರಿದೆ ಎಂಬುದು ಬಿಜೆಪಿ ಆರೋಪ ಆಗಿದೆ. ಹೀಗಾಗಿ ಸಾವಿಗೆ ಸಚಿವರೇ ಕಾರಣ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಬಿಜೆಪಿ ನಾಯಕರು ಮುತ್ತಿಗೆಗೆ ಯತ್ನಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸಚಿವರ ಮನೆಗೆ ಮುತ್ತಿಗೆ ಹಾಕಲು ಮುಂದಾದಾಗ ಪೊಲೀಸರು 100ಕ್ಕೂ ಹೆಚ್ಚು ಬಿಜೆಪಿ ಮುಖಂಡರನ್ನ ವಶಕ್ಕೆ ಪಡೆದಿದ್ದಾರೆ. ಇದೇ ವಿಚಾರ ಸಂಬಂಧ 2 ದಿನ ಹಿಂದಷ್ಟೇ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಪ್ರತಿಭಟನೆ ಮಾಡಲಿ, ಒಳ್ಳೆ ರೀತಿಯಲ್ಲಿ ಆತಿಥ್ಯವನ್ನ ಕೊಡ್ತೇನೆ ಅಂತ ಹೇಳಿದ್ರು. ಇದೀಗ ಅದರಂತೆಯೇ ಮುತ್ತಿಗೆ ಹಾಕಲು ಬಂದಂತಹ ಬಿಜೆಪಿ ನಾಯಕರಿಗೆ ಎಳನೀರು, ಕಾಫಿ, ಟೀ ವ್ಯವಸ್ಥೆ ಮಾಡಲಾಗಿದ್ದು ಗಮನ ಸೆಳೆದಿದೆ. ಛತ್ತೀಸ್ಗಢದ ಬಿಜಾಪುರದಲ್ಲಿ ಭ್ರಷ್ಟಾಚಾರದ ಕುರಿತು ವರದಿ ಮಾಡಿದ ಕೆಲವೇ ದಿನಗಳಲ್ಲಿ ಸ್ವತಂತ್ರ ಪತ್ರಕರ್ತ ಮುಖೇಶ್ ಚಂದ್ರಕರ್ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ. ಛತ್ತೀಸ್ಗಢದ ಬಸ್ತಾ ಪ್ರದೇಶದಲ್ಲಿ ಮಾವೋವಾದಿ ಸಂಘರ್ಷದ ಕುರಿತು ವರದಿ ಮಾಡಿ ಮನ್ನಣೆ ಗಳಿಸಿದ ಪತ್ರಕರ್ತ ಮುಖೇಶ್ ಚಂದ್ರಕರ್ ಹೆದ್ದಾರಿ ಯೋಜನೆಯಲ್ಲಿನ ಹಗರಣದ ಕುರಿತು ಇತ್ತೀಚೆಗೆ ವರದಿಯನ್ನ ಮಾಡಿದ್ರು. ಹೆದ್ದಾರಿ ಯೋಜನೆಯಲ್ಲಿನ ಹಗರಣವನ್ನ ಬಹಿರಂಗಪಡಿಸಿದ್ದಕ್ಕಾಗಿ ಅವರಿಗೆ ಬೆದರಿಕೆ ಕರೆ ಬಂದಿತ್ತು ಅಂತ ಹೇಳಿ ಮೃತ ಪತ್ರಕರ್ತನ ಕುಟುಂಬವು ಆರೋಪಿಸಿದೆ. ಒಡಿಶಾದ ಸಂಬಲ್ಪುರ ನಗರದ ಮಣಿಪುರಂ ಫೈನಾನ್ಸ್ ಶಾಖೆಯೊಂದರಲ್ಲಿ ದರೋಡೆಕೋರರು ಬರೋಬ್ಬರಿ 30 ಕೆಜಿ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಗರದ ಮಣಿಪುರಂ ಫೈನಾನ್ಸ್ ಶಾಖೆಯಲ್ಲಿ ಈ ಘಟನೆ ನಡೆದಿದೆ. ಸುಮಾರು 10 ಮಂದಿ ದರೋಡೆಕೋರರು ಹೆಲ್ಮೆಟ್ ಮತ್ತು ಮುಖವಾಡಗಳನ್ನು ಧರಿಸಿ ಏಕಾಏಕಿ ಶಾಖೆಗೆ ನುಗ್ಗಿ ಸಿಬ್ಬಂದಿಗೆ ಬಂದೂಕನ್ನು ತೋರಿಸಿ ಬೆದರಿಕೆಯನ್ನ ಹಾಕಿದ್ದಾರೆ. ಇದೇ ವೇಳೆ ಶಾಖೆಯ ವ್ಯವಸ್ಥಾಪಕರು ಸೇರಿದಂತೆ ಹಲವರನ್ನ ಕಟ್ಟಿ ಹಾಕಿ 30 ಕೆಜಿ ಚಿನ್ನಾಭರಣ ಮತ್ತು 4 ಲಕ್ಷ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಕೊನೆಯ ಪಂದ್ಯವಾಡ್ತಾ ಇರುವ ಟೀಂ ಇಂಡಿಯಾಗೆ ಈಗ ಗಾಯಾಳುಗಳ ಚಿಂತೆ ಕಾಡ್ತಾ ಇದೆ. ಇಡೀ ಸರಣಿಯಲ್ಲಿ ಟೀಂ ಇಂಡಿಯಾಗೆ ಆಧಾರವಾಗಿರುವ ಪ್ರಮುಖ ವೇಗಿ, ಸಿಡ್ನಿ ಪಂದ್ಯದಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನ ಹೊತ್ತಿರುವ ಜಸ್ಪ್ರೀತ್ ಬೂಮ್ರಾ ಅವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಹೊಸ ವರ್ಷದ ಟೆಸ್ಟ್ನ 2ನೇ ದಿನದಂದು ಭೋಜನ ವಿರಾಮದ ನಂತರ ಜಸ್ಪ್ರೀತ್ ಬೂಮ್ರಾ ಕೇವಲ 1 ಓವರ್ ಬೌಲಿಂಗ್ ಮಾಡಿ ಮೈದಾನದಿಂದ ನಿರ್ಗಮಿಸಿದ್ದಾರೆ. ತಮ್ಮ ಟೆಸ್ಟ್ ಜರ್ಸಿ ತೆಗೆದು ಪ್ರಾಕ್ಟೀಸ್ ಕಿಟ್ನಲ್ಲಿ ತಂಡದ ವೈದ್ಯರು ಮತ್ತು ಭದ್ರತಾ ಅಧಿಕಾರಿಯೊಂದಿಗೆ ಕಾರಿನಲ್ಲಿ ಸ್ಥಳೀಯ ಆಸ್ಪತ್ರೆಗೆ ತೆರಳಿದ್ದಾರೆ. ಸರ್, ಏನಿದು ಬೂಮ್ರಾ? ನಾರ್ಮಲಿ ವೇಗದ ಬೌಲರ್ಗಳಿಗೆ ಇದೆಲ್ಲ ಸಾಮಾನ್ಯ. ಇದು ಬೇರೆ ಬೇರೆ ತರದ ನೋವೆಲ್ಲ ಬರುತ್ತೆ. ಈಗ ಇವರಿಗೆ ಬೆನ್ನಿನ ಸ್ನಾಯು ಸೆಳೆತ ಆಗಿದೆ ಅಂತ ಹೇಳ್ಬಿಟ್ಟು ಈಗ ವರದಿಗಳು ಬರ್ತಾ ಇದೆ ಮತ್ತು ಆಸ್ಪತ್ರೆಗೆ ತಗೊಂಡೋಗಿ ಮುಂಜಾಗ್ರತೆ ಕ್ರಮವಾಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ. ಈಗ ಸದ್ಯಕ್ಕೆ ವೈದ್ಯರು ಹೇಳಿರೋದು ಏನು ಅಂತ ಹೇಳಿದ್ರೆ, ಈಗ ಈಗಿನ ಸ್ಥಿತಿನಲ್ಲಿ ಅವರು ಬ್ಯಾಟಿಂಗ್ ಮಾಡ್ಬೋದು, ಆದರೆ ಬೌಲಿಂಗ್ ಮಾಡೋದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ನಾಳೆ ಬೆಳಿಗ್ಗೆ ಅವ್ರದ್ದು ಪರಿಸ್ಥಿತಿ ಹೇಗಿದೆ, ನೋವು, ಸ್ನಾಯು ಸೆಳೆತೆಲ್ಲ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಆಮೇಲೆ ನಾವು ಹೇಳ್ತೀವಿ ಅಂತೇಳಿ ಹೇಳಿದ್ದಾರೆ. ನಾಳೆ ಬೆಳಗಿನವರೆಗೆ ಒಂದು ವೇಳೆ ಬೂಮ್ರಾ ಅವರು ಅಂದ್ರೆ ಅಬ್ಸೆನ್ಸ್ ಆದ್ರೆ ಬಹಳ ತೊಂದರೆ ಇದೆ, ನಮ್ಗೆ ತೊಂದರೆ ಇದೆ. ಯಾಕಂತ ಹೇಳಿದ್ರೆ ಈಗ ಇನ್ನು ಚೇಸಿಂಗ್ ನಲ್ಲಿ ನಾವು ಅವರು ಆಸ್ಟ್ರೇಲಿಯಾದವರು ಚೇಸಿಂಗ್ ನಲ್ಲಿ ಬರ್ತಾರಲ್ಲ, ಅವ್ರೀಗ 2ನೇ ಇನ್ನಿಂಗ್ಸ್ ನಲ್ಲಿ ನಮ್ಮ ಬೌಲರ್ಗಳು ಬಹಳ ಮಹತ್ವದ ಕೆಲಸವನ್ನು ಮಾಡಬೇಕಾಗಿದೆ. ಬ್ಯಾಟಿಂಗ್ ಆಯ್ತು, ಇದೇನು ಮತ್ತು ಬೂಮ್ರಾ ಸುಮಾರು 53.52 ಕಿಲೋಮೀಟರ್ ಫಾಸ್ಟ್ ಗಂಟೆಗೆ ವೇಗದಲ್ಲಿ ಬೌಲಿಂಗ್ ಮಾಡುವಂತಹ ಸಾಮರ್ಥ್ಯ ಇರೋರು ಅವರು ಬಹಳ ಭಾರತದಲ್ಲಿ ಏನಾಗಿದೆ, ಮೊದಲಿಂದ ವೇಗದ ಬೌಲರ್ಗಳ ಕೊರತೆ ಇದೆ. ಅದು ಅಂದ್ರೆ ಒಂದು ದೈಹಿಕವಾದಂತ ಇದು. ವೆಸ್ಟ್ ಇಂಡೀಸ್ ನಲ್ಲಿ ಬರುವಂತಹ ಏನು ಬೌಲರ್ಗಳಿದ್ದಾರಲ್ಲ, ವೇಗದ ಬೌಲರ್ಗಳು, ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾದಲ್ಲಿ ಆ ತರದ್ದು ನಮ್ಮಲ್ಲಿ ಭಾರತದಲ್ಲಿ ಬರೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದಕ್ಕೆ ಒಂದು ದೈಹಿಕ ಸಂರಚನೆಯ ಕಾರಣವೂ ಕೂಡ ಇದೆ. ಆಮೇಲೆ ಈ ವೇಗದ ಬೌಲರ್ಗಳಿಗೆ ಒಂದು ಬೆನ್ನು ಸ್ನಾಯುವಿನ ನೋವು ಅಥವಾ ತೊಡೆ ಸಂದಿನಲ್ಲಿ ನೋವಾಗೋದು ಅಥವಾ ಪಕ್ಕೆಲುಬಿನ ಇದರಲ್ಲಿ ಸ್ನಾಯುವಿನಲ್ಲಿ ಇದೆಲ್ಲ ಮಾಮೂಲಿಯಾಗಿ ನಡೀತದೆ. ದೊಡ್ಡ ವೈದ್ಯರುಗಳು ಕೂಡ ಈಗ ಹೇಳಿರೋ ಪ್ರಕಾರ ಅಂತ ದೊಡ್ಡ ಗಾಯ ಏನಲ್ಲ. ಆದರೆ ಈ ಟೆಸ್ಟ್ ಪಂದ್ಯಕ್ಕೆ ಇದೆಯಲ್ಲ, ಇದು ಬಹಳ ಮಹತ್ವದ್ದು. ಬೂಮ್ರಾ ಇದ್ರೆ ಬಹಳ ಒಳ್ಳೇದಿತ್ತು ಅನ್ನುವಂಥದ್ದು. ಈ ಭಾರತದಲ್ಲಿ ಸ್ಪ್ರಿಂಟರ್ಗಳು ಕೂಡ, ವೇಗದ ಓಟಗಾರರು ಕೂಡ ಕಡಿಮೆ. ನೀವು ಆಫ್ರಿಕಾದಲ್ಲೆಲ್ಲ ಓಡ್ತಾರಲ್ಲ, ಆ ಥರ ಎಲ್ಲ ನಮ್ಮಲ್ಲಿ ಓಟಗಾರರು ಕಡೆ ಅಂದರೆ ನಮ್ಮ ದೈಹಿಕ ರಚನೆನೇ ಆ ಥರ ಇದೆ. ನಮ್ಮಲ್ಲಿ ನೋಡಿ ಬಹಳ ಹಿಂದಿನಿಂದ ಈಗ ಕಪಿಲ್ ದೇವ್, ನಮಗೆ ಭಾರತದ ಎಲ್ಲ ವೇಗದ ಬೌಲರ್ಗಳಲ್ಲಿ ಕಪಿಲ್ ದೇವ್ ಬಹಳ ದೊಡ್ಡ ಹೆಸರನ್ನು ಮಾಡಿದವರು. ಕಪಿಲ್ ದೇವ್ ಇವತ್ತಿಗೂ ಕೂಡ ನಾವು ನೆನಪಿಸ್ಕೊಳ್ಳೋದು ಅವರು ಮಧ್ಯಮ ವೇಗದ ಬೌಲರ್ಗಳಾಗಿದೆ. ಆಗಿನಿಂದಲೂ ನಮಗೆ ಮಧ್ಯಮ ವೇಗದ ಬೌಲರ್ಗಳೇ ಜಾಸ್ತಿ ಇದ್ದಿದ್ದು. ಇತ್ತೀಚೆಗಿನ ದಿನಗಳಲ್ಲಿ ಈಗ ನಮ್ಮ ಶ್ರೀನಾಥ್ ಅವರು ಬಂದರು. ಶ್ರೀನಾಥ್ ಅವರು ಬಂದಾಗ ಒಂದು ಬಹಳ ದೊಡ್ಡ ಒಂದು ಚರ್ಚೆ ನಡೀತಾ. ಅವಾಗ ಬೇರೆ ಬೇರೆ ರೀತಿಯಲ್ಲಿ ವೇಗದ ಬೌಲರ್ಗಳಿಗೆ ತರಬೇತಿ ಕೊಡೋದು, ಬೇರೆ ದೇಶಗಳಲ್ಲಿ ಕರ್ಕೊಂಡೋಗಿ ಆಮೇಲೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಎಕ್ಸ್ಪೋಷರ್ ಆಗೋದು, ಇದರ ಮೂಲಕ ಅವ್ರದ್ದು ಸಾಮರ್ಥ್ಯ ಹೆಚ್ಚಿಸುವಂಥ ಕ್ರಮಗಳೆಲ್ಲ ನಡೆದಿದೆ. ಆದರೆ ಇವತ್ತಿಗೂ ಕೂಡ ವೆಸ್ಟ್ ಇಂಡೀಸು, ಆಸ್ಟ್ರೇಲಿಯಾದ ವೇಗದ ಬೌಲರ್ಗಳ ಥರ ನಮ್ಮಲ್ಲಿ ವೇಗದ ಬೌಲರ್ಗಳು ಬಂದಿಲ್ಲ. ಅಲ್ಲ, ಅದಿರ್ತಾರೆ, ಬಟ್ ಆ ಥರದ ಬೌಲರ್ಗಳು ಬೇಕಲ್ಲ. ಎಲ್ಲ ಒಂದೇ ಥರದ ಬೌಲರ್ಗಳು ಇರಲ್ವಲ್ಲ. ನಮ್ಮಲ್ಲಿ
ನಾವು ಬಹಳ ಹಿಂದಿನಿಂದ ಟೆಸ್ಟ್ ಪಂದ್ಯಗಳ ಕಾಲದಿಂದಲೂ ಪಂದ್ಯ ಗೆಲ್ತಾ ಇದ್ದಿದ್ದು ಸ್ಪಿನ್ನರ್ಗಳ ನೆರವಿನಲ್ಲಿ. ಒಂದು ಕಾಲದಲ್ಲಿ ಭಾರತದಲ್ಲಿ 11 ಮಂದಿ ತಂಡದಲ್ಲಿ 5 ಮಂದಿ ಸ್ಪಿನ್ನರ್ಗಳಿದ್ದು ಇತ್ತು. ನಮ್ಮವರೇ ಕರ್ನಾಟಕದ BS ಚಂದ್ರಶೇಖರ್, ಯರಪಳ್ಳಿ ಪ್ರಸನ್ನ, ಬಿಷನ್ ಸಿಂಗ್ ಬೇಡಿ, ತಮಿಳುನಾಡಿನ ವೆಂಕಟರಾಘವನ, ಇವೆಲ್ಲ ದಂತಕಥೆಗಳವರೆಲ್ಲ. ಬರೇ ಸ್ಪಿನ್ನಲ್ಲಿ ಅನಿಲ್ ಕುಂಬ್ಳೆ, ನಮ್ಮ ಅನಿಲ್ ಕುಂಬ್ಳೆ ಮೂಲಕನೇ ನಾವು ಎಷ್ಟು ಪಂದ್ಯಗಳನ್ನು ಗೆದ್ದಿದ್ದೀವಿ ನಾವು. ಹಾಗಾಗಿ ಮೊದಲಿನಿಂದ ಭಾರತದ ತಂಡ ಸ್ಪಿನ್ನರ್ಗಳ ಮೇಲೆ ಹೆಚ್ಚಿನ ಒಂದು ಇದಿಟ್ಕೊಂಡಿರೋದು. ಆಮೇಲೆ ಇತ್ತೀಚೆಗೆ ಏನಾಗಿದೆ ಅಂದರೆ ಪಿಚ್ಗಳು ಫಾಸ್ಟ್ ಬೌಲಿಂಗಿಗೆ ಬೇಕಾದಂಥ ಪಿಚ್ಗಳು ಹೆಚ್ಚು ತಯಾರಾಗ್ತವೆ, ಸ್ಪಿನ್ ಬೌಲಿಂಗಿಗೆ ಬೇಕಾದಂಥ ಪಿಚ್ಗಳು ತಯಾರಾಗಲ್ಲ. ಆಮೇಲೆ ಆಯಾ ದೇಶದ ವಾತಾವರಣ ಇದೆಯಲ್ಲ, ಹವಾಮಾನಕ್ಕೆ ಸಂಬಂಧಿಸಿದ ಸ್ಥಿತಿ ಮೇಲೆ ಅದೆಲ್ಲ ನಿರ್ಧಾರ ಆಗುತ್ತೆ ಅದು. ಹಾಗಾಗಿ ಬೂಮ್ರಾ ಬಹಳ ಮುಖ್ಯವಾದಂಥ ಆಟಗಾರ ಇವತ್ತು. ಅದರಲ್ಲಿ ಅವರು ಹಂಗಾಮಿ ನಾಯಕ ಬೇರೆ, ಈಗ ಅವರೇ ಕ್ಯಾಪ್ಟನ್ಶಿಪ್ ವಹಿಸ್ಕೊಂಡಿದ್ದಾರೆ ಈಗ 2ನೇ ಟೆಸ್ಟ್ನಲ್ಲಿ. ಅವರು ನೋಡೋಣ, ನಾಳೆ ಅವರು ಹುಷಾರಾಗಿ ಮತ್ತೆ ಮೈದಾನಕ್ಕೆ ಇಳಿತಾರೆ ಮತ್ತು ಬೌಲಿಂಗ್ ಮಾಡ್ತಾರೆ ಎಂದಿನಂತೆ ಅಂತ ಹೇಳಿ ನಾವು ಹಾರೈಸೋಣ. ಫೈನ್ ಸರ್. ನೋಡೋದಿಲ್ಲ ವೀಕ್ಷಕರೇ, ಇವತ್ತಿನ ಚರ್ಚಾ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ತೆ.